ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಸದಾ ಹಸನ್ಮುಖಿಯಾಗಿರ್ತಕ್ಕಂಥ ನಮ್ಮ ಗಂಗರಾಮರು ಹಾಗೂ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉಮೇಶ್ ಜಿ ಗಂಗವಾಡಿ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು ಹಾಗೂ ಜಿಲ್ಲಾಧ್ಯಕ್ಷರು ತುಂಬ ಚೆನ್ನಾಗಿ ಬರ್ಕೊಂಡ್ಬಂದಿದ್ದರು. ನಾನೆಲ್ಲ ಮುಗಿದು ಇಲ್ಲ ಅಂದ್ಕೊಂಡೆ ಮುಗಿಸ್ಬಿಟ್ಟು ಹೋಗಿ ಚೆನ್ನಾಗಿ ಓದಿ ಮುಗಿಸ್ಕೊಂಡು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜನಪ್ರತಿನಿಧಿಗಳು ಸಮಾಜಕ್ಕೆ ಕಳಕಳಿರ್ತಕ್ಕಂಥ ವ್ಯಕ್ತಿಗಳು SDMC ಅಧ್ಯಕ್ಷರಿರ್ಬೋದು, ತಾಲೂಕು ಅಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷರಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮದೇ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇಲ್ಲ ಅಂತಂದರೆ ಬಹುಶಃ ಯಾರೋ ತೊಂಬರ್ ಕೊಟ್ಟಿದ್ದಪ್ಪ ಹೌದಪ್ಪ ತೊಂಬರ್ ಕೊಟ್ಟಿದ್ದು ಏನು ಮಾಡ್ತೀರಿ ಅವಾಗ ಯಾಕೆ ಬರ್ಕೊಡ್ತಾ ಇದ್ದಂತೆ. ಒಂದ್ಸರಿ ಯಾರೋ ತಾಯಿ ಸತ್ತೋದ್ರಂತೆ, ಅಲ್ಲೋ ಭಾಷಣ ಮಾಡ್ತಾರೆ, ಅವ್ರು ನಿಮ್ಮ ತಾಯಿ ಅಲ್ಲ, ಅವ್ರು ನನ್ನ ತಾಯಿ ಅಲ್ಲ ಅಂತ. ನೆಕ್ಸ್ಟ್ ಹೋಗಿ ಬೇರೆಯವ್ರು ಹೆಂಡತಿ ಸತ್ತೋದಂತೆ, ಅವ್ರು ಬರ್ಕೊಂಡಂತೆ, ಅವ್ರು ನಿನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಅಲ್ಲ. ಏನು ಮಾಡ್ತೀರಿ? ಸೊ ನಮ್ಗೇನಾಗ್ತದೆ ಅಂದರೆ ಸಮಾಜದ ಕಳಕಳಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸೋಮಣ್ಣ ಅದಕ್ಕೆ ಹೋಗೋದಿದ್ದಾರೆ. ಅವ್ರು ನಾಲ್ಕು ಮಹಾರಾಷ್ಟ್ರಕ್ಕೆ ಅವರು ನಮ್ಮ ಸೋಮಣ್ಣ ವೇದಿಕೆ ಮೇಲೆ ಎಲ್ಲ ಹಾಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹೆಸರಿಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳು, ನಮ್ಮ BRO ನನ್ನ ಜೊತೆ ಇದ್ದಾರೆ, ನಗರಸಭಾ ಸದಸ್ಯರಿಗೂ ಹಾಗೂ ನಮ್ಮ ಸೋಮಣ್ಣವರು ಹಾಗೂ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ವರ್ಧಣ್ಣವರು, ನಮ್ಮ ಸುಗ್ರೀವರು, ರಾಜಣ್ಣವರು, ಮತ್ತು ನಮ್ಮ ರಂಗಣ್ಣವರು, ನಾಗೇಶ್ ಅವರು, ಹರೀಶ್ ಅವರು ಎಲ್ಲ ನಮ್ಮ ಮುಂದೆ ಇದ್ದಾರೆ. ನಮ್ಮ SDMC ಎಲ್ಲ ಅಧ್ಯಕ್ಷರು ಕೂಡ ನಮ್ಮ ಮುಂದೆ ಇದ್ದಾರೆ. ತುಂಬ ಸಂತೋಷವಾದ ಈಗ ನಮ್ಮ ಸೋಮಣ್ಣವರು ಮಾತಾಡ್ತಿದ್ರು, ಈ ವಾರ್ಷಿಕ ಮಾಸಾವರ ಸಭೆ ಅನ್ನೋದು ಸಭೆ ಅನ್ನೋದು ಒಂದು ದಿವಸಕ್ಕೆ ಸೀಮಿತ ಆಗಿದೆ. ಇಲ್ಲ ಏನೋ ಕರೆದಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ರಾಜ್ಯಾಧ್ಯಕ್ಷರು ಚೀಟಿ ಬರ್ಕೊಟ್ರು, ಸರ್ ಆಮೇಲೆ ಮಾತಾಡ್ತೀನಿ ಸರ್ ಏನಂತ ಕೇಳಿದೆ, ಎಲ್ಲ SDMC ಅವ್ರಿಗೆ ಇನ್ಮೇಲೆ ಸಂಬಳ ಕೊಡ್ತೀವಿ ಸರ್, ಅವರು ಇರ್ತಾರೆ ಸರ್, ಮೇಲೆ ನೀವು ಸಂಬಳ ಕೊಟ್ಟರೆ ತಿಂಗಳ ಇರ್ತಾರೆ, ಕ್ಲಾಸ್ಗೆ ಇರ್ತಾರೆ ಸರ್. ಸೊ ಏಕೆ ಅವರು ಒಂದೆರಡು ಅವ್ರ ಜೊತೆ ಮಾತಾಡಬೇಕು ಅಂತಂದರೆ, ನನಗೆ ಗೊತ್ತಿದ್ದ ಮಟ್ಟಿಗೆ SDMC ಅಧ್ಯಕ್ಷರು, SDMC ಸದಸ್ಯರ ಊರಲ್ಲಿ ಯಾವುದು ಮೆಮೊರಿದ್ದಂಗೆ ಅಂದ್ಕೊಂಡ್ರು. ಇವತ್ತು ಇದರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗಿದೆ. ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ SDMC ಕಮಿಟಿ ಅಂತಂದರೆ ಇದರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ತಿದೆ. ಯಾಕಂದರೆ ನನ್ನ ಕಿವಿಗೆ ಬಂದಿರ್ತಕ್ಕಂಥ ಎಷ್ಟೋ ವಿಷಯಗಳು ಬಂದಾಗ ಇದು ಒಂದು ಡೆವಲಪ್ಮೆಂಟ್ ಕಮಿಟಿ. ಇವತ್ತು ಬಹುಶಃ ಈ ಕಮಿಟಿಯಿಂದ ಶಾಲಾ ಅಭಿವೃದ್ಧಿ ಆಗಲಿ, ನಿಮ್ಮ ಮಕ್ಕಳು ಹೋಗ್ತಿದ್ದಾರೆ, ಆ ಬಾಧೆ ನಿಮಗೆ ಗೊತ್ತಾಗಲಿ. ಯಾಕೆ SDMC ಅಂತಂದ್ರೆ ನಿಮ್ಮ ಮಕ್ಕಳು ಓದುವಂತ ಮಕ್ಕಳನ್ನೇ ಅಧ್ಯಕ್ಷ ಮಾಡಬೇಕು ಅಂತ ಯಾಕಿದ್ದಾರೆ ಅಂತಂದ್ರೆ, ಬಹುಶಃ ಅದರ ಒಂದು ಸ್ವಾರಸ್ಯ ನಿಮ್ಗೆ ಗೊತ್ತಿರ್ತದೆ, ಅದರ ಒಂದು ಬಾಧೆ ನಿಮ್ಗೆ ಗೊತ್ತಿರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅಂತ ನನ್ನ ಒಬ್ಬ ಶಾಸಕನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಮಹತ್ವ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಏನು ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವ ಇಲ್ಲ ಅಂತ ಇಷ್ಟಪಡ್ತೀನಿ. ಇವತ್ತು ನಾನು ಕೂಡ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷನಾಗಿದ್ದೀನಿ. ಇಡೀ ಮುಳಬಾಗಿಲು ತಾಲೂಕಿನ ಎಷ್ಟು ಜನ ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜ್ ಇದೆ, ಅದರ ಡೆವಲಪ್ಮೆಂಟ್ KPS ಅಧ್ಯಕ್ಷನಾಗಿದ್ದೀನಿ. ಸೊ KPS ಅಧ್ಯಕ್ಷ ಆದ್ಮೇಲೆ ಗೊತ್ತಾಯ್ತು ನನಗೆ, ನನ್ನನ್ನು ಯಾಕೆ ಸರ್ಕಾರ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಬಹುಶಃ ಈ ಮುಳಬಾಗಿಲು ತಾಲೂಕು ನಾನು ಅಧ್ಯಕ್ಷ ಮಾಡಿದ್ಮೇಲೆ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಖಾಸಗಿ ಶಾಲೆಗಳಿಗಿಂತ ಕೂಡ ನಾನು ಕಾಂಪಿಟೇಷನ್ ಕೊಡಲಿಕ್ಕೆ ಮುಂದಾಗ್ತಾ ಇದ್ದೀನಿ. ಬಹುಶಃ ಒಂದು ಎಕ್ಸಾಂಪಲ್ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಬಂದ ಮೇಲೆ 1200 ಚಿಲ್ಲರೆ ನಾನು ಡಿಗ್ರಿ ಕಾಲೇಜ್ ಮಕ್ಕಳಿದ್ರು. ಇವತ್ತು 2600 ಮಕ್ಕಳು ಮಾಡಿದ್ವಿ. 2600 ಮಕ್ಕಳು ಡಿಗ್ರಿ ಕಾಲೇಜ್ ಇದೆ. 8 ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು. 8 ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹೈಟೆಕ್ ಎಲ್ಲ ಥರ ಕಾಂಪಿಟೇಟಿವ್ ಇರ್ಬೋದು, ಓಟ್ ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲಾ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದರ ಮಹತ್ವವನ್ನು ಅರಿತುಕೊಳ್ಳಬೇಕನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇದು ಮಾಡ್ತಾ ಇದ್ದೀವಿ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಏನು ಕೊರತೆ ಇದೆ, ಶೈಕ್ಷಣಿಕ ಒಂದು ಕೊರತೆ ಇದೆ ಮತ್ತು ವೈದ್ಯಕೀಯ ಕೊರತೆ ಇದೆ. ಬಹುಶಃ ಇದನ್ನ ಎರಡು ಫುಲ್ಫಿಲ್ ಮಾಡಿದ್ರೆ ಬಂದ ಸಾರ್ಥಕ್ಕೆ ನಮ್ಮ ಬಂದದಾರಿಗೆ ಒಂದು ಸಾರ್ಥಕತೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಮುಳಬಾಗಿಲಲ್ಲಿ ಹೈಟೆಕ್ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ, ಹೆರಿಗೆ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ, ಮಕ್ಕಳ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ ಇವತ್ತು ಮಕ್ಕಳಿಗೆಲ್ಲ ಹೆಚ್ಚು ಕಡಿಮೆ ನಾವು ಏನು ಮಾಡ್ತೀವಿ, ನಾವು ಕೋಲಾರ ಡಿಸ್ಟ್ರಿಕ್ಟ್ ಓಡೋಗ್ತೀವಿ, ಕೋಲಾರ ಜಿಲ್ಲೆಗೆ ಓಡೋಗ್ತೀವಿ. ಯಾವುದೇ ಕಾರಣಕ್ಕೆ ಇದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಡೆವಲಪ್ಮೆಂಟ್ ಆಗ್ತಾ ಇದ್ದೀವಿ. ಸೊ ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷರು, ಸದಸ್ಯರು ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ನಾವು ಏತಕ್ಕೋಸ್ಕರ ಬಂದಿದ್ವಿ, ಇವತ್ತು ಏತಕ್ಕೋಸ್ಕರ ಬಂದಿದ್ದೀವಿ, ಏತಕ್ಕೋಸ್ಕರ ಕರೆದಿದ್ದಾರೆ, ನಮ್ಮನೆ ಯಾಕೆ ಕರೆದಿದ್ದಾರೆ, ಈ 3 ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಏನಕ್ಕೋಸ್ಕರ ಬಂದಿದ್ದೀವಿ, ನಮ್ಮನೆ ಯಾಕೆ ಕರೆದವ್ರೆ ಅನ್ನೋದು ನಿಮ್ಮ ಸೀಟಿಗೆ ಮಹತ್ವ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ
ಬಹುಶಃ ಇವತ್ತಿನ ಬಂದಿದ್ದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಬರ್ತಕ್ಕಂಥ ಒಂದು ಸಂವಾದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಆಗ್ತದೆ. ದಯವಿಟ್ಟು ಶಾಲಾ ಅಭಿವೃದ್ಧಿ ಸಮಿತಿ ನಿಮ್ಮ ಮನೆಯಲ್ಲಿ ಮಾಡಿದ್ದಾರೆ. ಸೊ ಮುಂದಿನ ದಿವಸ ನಿಮ್ಮ ಶಾಲೆಗಳಲ್ಲಿ ಏನೇನು ಕೊರತೆ ಇದೆ, ಇವತ್ತೇನು ಕೊರತೆ ಇದೆ, ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಳಗ್ಗೆ ಇವತ್ತು 7